ನಿಮ್ಮ ದೇಹ ದೇವರ ಆಲಯವಾಗಿದೆ. Your body is a temple of God. Give rest to your body. ನಾವು ನಾವು ದೇವರ ಆಲಯವನ್ನು ಪರಿಗಣಿಸದೆ ಇದನ್ನ ನಾವು ಜಾಸ್ತಿ ತೊಂದರೆ ಪಡಿಸ್ತಾ ಇದ್ರೆ ನಾವು ನಮ್ಮ ಲೈಫಲ್ಲಿ ಅಂದರೆ ಒಳ್ಳೆ ಜೀವಿತ ಜೀವಿಸಕ್ಕೆ ಆಗತ್ತಿಲ್ಲ. We do not consider this body of God and we do not take rest. We cannot enjoy our lives. ನೋಡಿ, ದೇವರ ವಾಕ್ಯ ಅಳಿಯೋದೇ ಇಲ್ಲ. The word of God will never be perished. ಅದರಲ್ಲಿ ಬರೆದಿರೋ ಒಂದು ವಾಕ್ಯ ಕೂಡ ಅಳಿಯೋದಿಲ್ಲ ಪ್ರಿಯರೇ. Not even a single word which has been written will be perished. ನಾನು ಹೇಳ್ತೀನಿ ನೋಡ್ರಿ, 1000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರೆ ಅದೇನ ನೀವು ಹೇಳ್ರಿ ಇಲ್ಲ ನಾನು ಸಂಡೇ ಚರ್ಚ್ಗೆ ಹೋಗ್ಬೇಕು. Even if someone tells you they give you 1,000 crores, you must say no, I have to go to the church on that day. ಅವನು ಏನಾದರೂ ಅನ್ಕೊಂಡು ಹೋಗ್ಲಿ, ಅಪ್ಪ ನೀನು ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಇವತ್ತು ನೀನು ವಾಕ್ಯದಂತೆ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಕುಟುಂಬದಲ್ಲಿ ಸೋಮವಾರದಿಂದ ಕಂಪ್ಲೀಟಾಗಿ ರೆಸ್ಟ್ ಉಂಟಾಗಲಿ ಅಂತ ಹೇಳ್ರಿ.